ಎಲೆಕ್ಷನ್ ಪ್ರತಿಷ್ಠೆಯ ಕರ್ಣ ರಂಗೇರಿದೆ. ಎಂಟಿಬಿ ನಾಮಪತ್ರ ಸಲ್ಲಿಸುವ ಸಂದರ್ಭದಲ್ಲಿ ಬಚ್ಚೇಗೌಡರು ಬರಬೇಕು ಅಂತ ಒತ್ತಾಯ ಮಾಡಲಾಯಿತು. ಬಚ್ಚೇಗೌಡರು ಎಂಟಿಬಿ ಅವರ ನಾಮಪತ್ರ ಸಲ್ಲಿಕೆಯ ಒಂದು ರ್ಯಾಲಿಗೆ ಬರಲೇಬೇಕು ಅಂತ ಅವ್ರ ಮಗ ಶರತ್ ಬಚ್ಚೇಗೌಡ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಾರೆ. ಸೊ ಈ ಕಡೆ ಎಂಟಿಬಿ ಪರವಾಗಿ ಅವ್ರು ಬರಲೇಬೇಕು ಅಂತ ಬಿಜೆಪಿ ನಾಯಕರು ಒತ್ತಡ ಹಾಕಿದ್ದಾರೆ. ಈ ಒತ್ತಡದಿಂದಾಗಿ ಬೇಸರಗೊಂಡಿರ್ತಕ್ಕಂಥ ಬಚ್ಚೇಗೌಡ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾದ್ರು ಅಂತ ಹೇಳಲಾಗಿದೆ. ಒಟ್ಟಾರೆ ಬಿಜೆಪಿಯ ಒತ್ತಡಕ್ಕೆ ಕ್ಯಾರೆ ಅಂದಿಲ್ಲ ಬಚ್ಚೇಗೌಡರು. ಪುತ್ರನ ಭವಿಷ್ಯಕ್ಕೋಸ್ಕರ ರಾಜೀನಾಮೆ ನೀಡೋದಕ್ಕೂ ಮುಂದಾದ್ರ. ಹಾಗಾದ್ರೆ ಸಂಸದ ಬಚ್ಚೇಗೌಡರ ಈ ನಡೆಯಿಂದ ಒಟ್ಟಾರೆ ಬಿಜೆಪಿಗೆ ಈ ರಿಸುಮುರುಸಾಗಿದೆ. ಬಚ್ಚೇಗೌಡ ಏನ್ ಮಾಡ್ತಾರೆ ಹಾಗಾದ್ರೆ? ಅವರಿನ್ನೂ ಬಿಜೆಪಿನಲ್ಲೇ ಇದ್ದಾರೆ. ಮತ್ತೊಂದು ಕಡೆ ಶರತ್ ಬಚ್ಚೇಗೌಡ ಸ್ವಾಭಿಮಾನಿ ಬಳಗ ಕಟ್ಕೊಂಡು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಎಂಟಿಬಿ ವಿರುದ್ಧ. ಒಂದ್ ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿ ಬಚ್ಚೇಗೌಡ ಅವರಿಗೆ. ಅಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳಿದ್ರು, ಬಿಜೆಪಿಯಿಂದ ಸಿಕ್ಲಿಲ್ಲ. ಕೊನೆಗೆ ಇದೀಗ ಆತ ಸ್ವತಂತ್ರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಕಡೆ ಎಂಟಿಬಿ ಜೊತೆ ಪ್ರಚಾರಕ್ಕೆ ಬನ್ನಿ ಅಂತ ಬಿಜೆಪಿ ಮುಖಂಡರುಗಳು ಬಚ್ಚೇಗೌಡರಿಗೆ ಒತ್ತಡ ಹಾಕ್ತಾ ಇದ್ದಾರೆ. ಅಡಕತ್ತಿನಲ್ಲಿ ಸಿಕ್ಕಾಕೊಂಡಿದ್ದಾರೆ ಸಂಸದ ಬಚ್ಚೇಗೌಡ. ಏನ್ ಮಾಡ್ತಾರೆ? ಬಿಜೆಪಿನಲ್ಲಿ ಇರ್ತಾರಾ ಅಥವಾ ಬಿಜೆಪಿ ನಾಯಕರುಗಳ ಆ ಒಂದು ಒತ್ತಡಕ್ಕೆ ಮಣಿತಾರಾ ಇಲ್ವಾ ಅನ್ನೋ ಪ್ರಶ್ನೆ ಎದುರಾಗಿದೆ. ಸೊ ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಇದ್ದಿದ್ದೇನೆ ಅವರಿಗೆ ಪ್ರಚಾರಕ್ಕೆ ಬನ್ನಿ ಅಂತ ಕರೆಯಲಾಗುತ್ತೆ, ಅಥವಾ ಅವರು ಎಂಟಿಬಿ ಪರವಾಗಿ ಏನು ತನ್ನ ನಿಲುವು ಏನು ಅನ್ನೋದನ್ನ ಅವರು ಹೇಳಿಕೆ ಕೊಡಲೇಬೇಕಾಗುತ್ತೆ. ಬಿಜೆಪಿನಲ್ಲಿ ಇದ್ದೀರಾ, ಹಾಗಾದ್ರೆ ನೀವು ಬಿಜೆಪಿ ಅಭ್ಯರ್ಥಿ ಪರವಾಗಿದ್ದೀರೋ ಅಥವಾ ತಮ್ಮ ಪುತ್ರನ ಪರವಾಗಿದ್ದೀರೋ ಅನ್ನೋಂಥ ಪ್ರಶ್ನೆಗಳನ್ನ ಎದುರಿಸಲೇಬೇಕಾಗುತ್ತೆ. ಒಟ್ಟಾರೆ ಬಿಜೆಪಿ ನಾಯಕರ ಸದ್ಯದ ಒತ್ತಡಕ್ಕೆ ಬಚ್ಚೇಗೌಡರು ಮಣಿದಿಲ್ಲ, ಬದಲಾಗಿ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಕೃಷ್ಣ ಫೋನ್ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಒಟ್ಟಾರೆ ಬಚ್ಚೇಗೌಡರು ಅಡಕತ್ತರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಎಲೆಕ್ಷನ್ ಮುಗಿಯೋವರೆಗೂ ಕೂಡ ಈ ಒಂದು ಸವಾಲು ಅವರಿಗೆ ತಪ್ಪಿದ್ದಲ್ಲ. ನೀವು ಯಾರ ಪರ ಹೇಳಿ ಅನ್ನುವಂತ ಸವಾಲು ಏನಿದೆ ಪರಿಸ್ಥಿತಿ? ಲಕ್ಷ್ಮಿ, ಈಗಾಗಲೇ ಏನು ಸಂಸದ ಬಚ್ಚೇಗೌಡರನ್ನ ಸಂಪರ್ಕ ಮಾಡೋದ್ರ ಮೂಲಕವಾಗಿ ಅವರನ್ನ ಇವತ್ತಿನ ಸಮಾವೇಶಕ್ಕೆ ಕರೆತರುವಂತ ಒಂದು ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ರು ಕೂಡ ಅವರು ಸಂಪರ್ಕಕ್ಕೆ ಸಿಗ್ತಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾನು ಎಂಟಿಬಿ ನಾಗರಾಜ್ ಅವರ ಜೊತೆಗೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಮುಂದಾಗೋದಲ್ಲ ಅನ್ನೋ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಸೇರಿದಂತೆ ಪ್ರಮುಖ ನಾಯಕರುಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಆದ್ರೆ ಬಚ್ಚೇಗೌಡರು ಮಾತ್ರ ಇನ್ನೂ ಕೂಡ ಸಿಕ್ಕಿಲ್ಲ. ಇಲ್ಲ ಒಂದ್ ಕಡೆ ಮುಂದಿನ ದಿನಗಳ ಅಂದ್ರೆ ತನ್ನ ಪುತ್ರ ಏನಿದಾನೆ ಶರತ್ ಬಚ್ಚೇಗೌಡರು ಏನಿದ್ದಾರೆ ಅವರ ಒಂದು ಭವಿಷ್ಯಕ್ಕಾಗಿ ಅವರು ಈ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ತನ್ನ ಪುತ್ರನ ಭವಿಷ್ಯವನ್ನ ಹಾಳು ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅವರು ತನ್ನ ಆಪ್ತರ ಬಳಿಯೂ ಕೂಡ ಹೇಳ್ಕೊಂಡಿದ್ದಾರಂತೆ. ನನ್ನ ಸ್ಥಾನಕ್ಕೆ ಅಂದ್ರೆ ನನ್ನ ಸಂಸದ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ಎಂಟಿಬಿ ನಾಗರಾಜ್ ಅವರ ಜೊತೆಗೆ ಹೋಗೋದಿಲ್ಲ ಅನ್ನೋದು ಮಾತನ್ನ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಅದರಿಂದಾನೇ ಇದೀಗ ಎಂಟಿಬಿ ಅಂದ್ರೆ ಹೊಸಕೋಟೆಯಲ್ಲಿ ಒಂದು ರೀತಿ ಬಿಜೆಪಿ ಇರಿಸು ಮುರಿಸಿಗೆ ಕಾರಣವಾಗಿದೆ. ಒಂದ್ ಕಡೆ ಬೇರೆ ಬೇರೆ ನಾಯಕರುಗಳೆಲ್ಲರೂ ಕೂಡ ಅಂದ್ರೆ ಎಂಟಿಬಿ ನಾಗರಾಜ್ ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದ್ರ ಸ್ಥಳೀಯವಾಗಿ ಬಚ್ಚೇಗೌಡ ಆಗಿರ್ಬೋದು, ಅವರ ಮಗ ಶರತ್ ಬಚ್ಚೇಗೌಡರು ಇರಿಸು ಮುರಿಸಾಗಿದೆ ಬಿಜೆಪಿಗೆ. ಕೃಷ್ಣ, ಡೀಟೇಲ್ಸ್ಗಾಗಿ ಇನ್ನು ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಕೆ ಗೋಪಾಲಯ್ಯ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಶಿವರಾಜು ದೇವಸ್ಥಾನ ತೆರಳಿ ಪೂಜೆ ಸಲ್ಲಿಸಿದರು. ಮಹಾಲಕ್ಷ್ಮಿ ಲೇಔಟ್ನಲ್ಲೂ ಕೂಡ ಸಾಕಷ್ಟು ತುರುಸಿನ ಒಂದು ಸ್ಪರ್ಧೆ ಏರ್ಪಾಡಾಗಿದೆ. ಅಲ್ಲೂ ಕೂಡ ಕೆ ಗೋಪಾಲಯ್ಯ ಮತ್ತು ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿ ಶಿವರಾಜು ಇವರಿಬ್ರು ಕೂಡ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದ್ದಾರೆ. ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಅಖಾಡ ರಂಗೇರಿದೆ. ಅಲ್ಲಿ ಈಗ ಬಿಜೆಪಿ ತನ್ನ ಭಿನ್ನಮತವನ್ನೆಲ್ಲ ಶಮನ ಮಾಡಿಸಿಕೊಂಡು ನೆಲ ನರೇಂದ್ರ ಬಾಬು, ಸುರೇಶ್ ಕುಮಾರ್ ಅವರೆಲ್ಲರ ಜೊತೆ ಅಭ್ಯರ್ಥಿ ಗೋಪಾಲಯ್ಯ ಪ್ರಚಾರಕ್ಕೆ ತೆರಳುತ್ತಾ ಇದ್ದಾರೆ. ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಆನಂತರ ನಾಮಿನೇಷನ್ ಫೈಲ್ ಮಾಡಿ ಆನಂತರ ಪ್ರಚಾರಕ್ಕೆ ತೆರಳುತ್ತಾರೆ. ಮತ್ತೊಂದು ಕಡೆ ಕೆಆರ್ ಪುರಂನಲ್ಲಿ ಭೈರತಿ ಬಸವರಾಜು ಕೂಡ ರ್ಯಾಲಿ ಮುಖಾಂತರ ತೆರಳುತ್ತಾ ಇದ್ದಾರೆ ನಾಮಪತ್ರ ಸಲ್ಲಿಸೋದಕ್ಕೆ. ಅಪಾರ ಸಂಖ್ಯೆಯಲ್ಲಿ ಇಬ್ರು ಕೂಡ ಬೆಂಬಲಿಗರನ್ನ ಒಟ್ಟುಗೂಡಿಸಿಕೊಂಡು ರ್ಯಾಲಿ ಮಾಡ್ತಾ ಇದ್ದಾರೆ.
ಸೊ ಬೆಂಗಳೂರಿನಲ್ಲೂ ಉಪಚುನಾವಣೆ ನಡೀತಾ ಇರತಕ್ಕಂತ ಹಲವು ಕ್ಷೇತ್ರಗಳಲ್ಲಿ ಚುನಾವಣಾ ರಂಗು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಾವೇರಿದೆ. ಮಹಾಲಕ್ಷ್ಮಿ ಲೇಔಟ್ನ ಕೆ ಗೋಪಾಲಯ್ಯ, ಸುರೇಶ್ ಕುಮಾರ್ ಕೂಡ ಇದ್ದಾರೆ, ಅವ್ರ ಜೊತೆ ಇನ್ನೂ ಸಾಕಷ್ಟು ಜನ ಅಲ್ಲಿನ ಸ್ಥಳೀಯ ಬಿಜೆಪಿ ಮುಖಂಡರುಗಳಿದ್ದಾರೆ. ಅವರೆಲ್ಲರ ಜೊತೆ ಕೆ ಗೋಪಾಲಯ್ಯ ನಾಮಪತ್ರ ಸಲ್ಲಿಸೋದಕ್ಕೆ ತೆರಳುತ್ತಾ ಇದ್ದಾರೆ. ಗೋಪಾಲಯ್ಯ ಅಭಿಮಾನಿಗಳು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅವರು ಜೆಡಿಎಸ್ ನಲ್ಲಿ ಇದ್ದಾಗಲೂ ಒಂದಷ್ಟು ಜನ ಅವ್ರ ಜೊತೆ ಇದ್ದವರು ಬಿಜೆಪಿಗೂ ಕೂಡ ಬಂದಿದ್ದಾರೆ. ಸೊ ಇವರೆಲ್ಲರೂ ಸೇರಿ ಇವತ್ತು ನಾಮಪತ್ರ ಸಲ್ಲಿಸುವಂತಹ ಒಂದು ರ್ಯಾಲಿ ಪಾದಯಾತ್ರೆ ಮುಖಾಂತರ ನಡ್ಕೊಂಡು ಹೋಗಿ ದೇವಸ್ಥಾನಕ್ಕೆ ತೆರಳಿ ಅನಂತರ ನಾಮಪತ್ರ ಸಲ್ಲಿಕೆಗೆ ತೆರಳುತ್ತಾ ಇದ್ದಾರೆ. ಕೆಆರ್ಪುರಂನಲ್ಲೂ ಭೈರತಿ ಬಸವರಾಜು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ. ಈಗ ಬರ್ತಾ ಇರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದ ದೃಶ್ಯ. ಅಲ್ಲಿ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ತೆರಳ್ತಾ ಇರ್ತಕ್ಕಂಥದ್ದು. ಇದು ಧರ್ಮದ ಮಧ್ಯೆ ಬರ್ತಕ್ಕಂಥ ಜಯ. ಹಾಗಾಗಿ ಧರ್ಮ ಒಂದು ಕಡೆ, ಅಧರ್ಮ ಒಂದು ಕಡೆ. ಧರ್ಮ ಇಷ್ಟು ಜನ ಅವರು ಸೇರಿಸಬೇಕಾಗಿದ್ರೆ 25-30 ಕೋಟಿ ಖರ್ಚು ಮಾಡಬೇಕಾಗಿತ್ತು. ನಾವು ಯಾರಿಗೂ ₹1 ಕೊಟ್ಟಿಲ್ಲ. ಸ್ವಾಭಿಮಾನಿ ನನ್ನ ಅಣ್ಣ ತಮ್ಮಂದಿರು, ಸ್ವಾಭಿಮಾನಿ ನನ್ನ ಅಕ್ಕ ತಂಗಿದ್ರು, ಸ್ವಾಭಿಮಾನಿ ನನ್ನ ಯುವಕ ಮಿತ್ರರು, ಲಕ್ಷೋಪಲಕ್ಷ ಜನ, ಸಾವಿರ ಜನ ಪಕ್ಷದ ಕಾರ್ಯ ಶಿವಕುಮಾರ್ ಅವರು ಈಗ ತಾನೇ ಆಗಮಿಸ್ತಾ ಇದ್ದಾರೆ. ಎಲ್ಲ ಸ್ವಾಮಿ ಅಂತ ತೋರಿಸ್ಬಿಡ್ಬೇಕಂತ ಚುನಾವಣೆಯಲ್ಲಿ ಆಗ್ಬೇಕು ಅಂತ ಹೇಳ್ತಾ ಈಗ ತಾರೆ ಬಂದಂತ ನಮ್ಮ ಕೃಷ್ಣಬೈರೇಗೌಡರು ತಾನು ಉದ್ದೇಶಿಸಿ ಮಾತಾಡಬೇಕು ಅಂತ ಅವರಲ್ಲಿ ಮನವಿಯನ್ನು ಮಾಡ್ತೀನಿ. ಚಿಕ್ಕಬಳ್ಳಾಪುರದ ದೃಶ್ಯಗಳನ್ನ ನೋಡ್ತಾ ಇದ್ರಿ. ಆಂಜನಪ್ಪ ಅಲ್ಲಿ ನಾಮಿನೇಷನ್ ಫೈಲ್ ಮಾಡಕ್ ಹೋಗ್ತಾ ಇರೋದು. ಈ ಕಡೆ ಬಳ್ಳಾರಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಬಳ್ಳಾರಿಯಲ್ಲೂ ಕೂಡ ಆನಂದ್ ಸಿಂಗ್ ನಾಮಿನೇಷನ್ ಫೈಲ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ರ್ಯಾಲಿ ನಡೆಸ್ತಾ ಇದ್ದಾರೆ. ಇವತ್ತು ಎಲ್ಲೆಲ್ಲೂ ಬೈ ಎಲೆಕ್ಷನ್ ಜಾತ್ರೆ, ಬೈ ಎಲೆಕ್ಷನ್ ನಡೀತಾ ಇರತಕ್ಕಂತ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನಾಮಿನೇಷನ್ ಸಲ್ಲಿಸೋದಕ್ಕೆ ಕಡೆ ದಿನ. ಹಾಗಾಗಿ ಬಹುದೊಡ್ಡ ಜಾತ್ರೆ. ಇಲ್ಲಿ ಚಕಡಿ ಬಂಡಿ ಕಟ್ಕೊಂಡು ಜಾತ್ರೆ ರೀತಿನಲ್ಲಿ ವಿಜಯನಗರದಲ್ಲಿ ಆನಂದ್ ಸಿಂಗ್ ರ್ಯಾಲಿ ಹೋಗ್ತಾ ಇದ್ದಾರೆ. ಬಾರ್ಕೋಲು, ಚಕಡಿ ಬಂಡಿ ಏನೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಬಹಳ ಕಲರ್ಫುಲ್ ಆಗಿ ಆನಂದ್ ಸಿಂಗ್ ವಿಜಯನಗರದಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ. ರ್ಯಾಲಿ ನಡೆದಿದೆ. ಆಂಜನಪ್ಪ ಬಹಳ ಕಾನ್ಫಿಡೆಂಟ್ ಆಗಿ ಸ್ವಾಭಿಮಾನ ವರ್ಸಸ್ ಪಕ್ಷದ್ರೋಹ ಅನ್ನೋ ಪರಿಸ್ಥಿತಿ ಇದು ಅಂತ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಆನಂದ್ ಸಿಂಗ್ ರ್ಯಾಲಿ ಮಾಡ್ತಾ ಇದ್ದಾರೆ ಬಳ್ಳಾರಿನಲ್ಲಿ.
ಬಳ್ಳಾರಿಯ ವಿಜಯನಗರದಲ್ಲಿ ಆನಂದ್ ಸಿಂಗ್ ರ್ಯಾಲಿ ಮಾಡ್ತಾ ಇರ್ತಕ್ಕಂಥದ್ದು. ಸಾಕಷ್ಟು ಕಲರ್ಫುಲ್ ಆಗಿ ರ್ಯಾಲಿಯನ್ನು ಆರ್ಗನೈಸ್ ಮಾಡಿ ಚಕ್ಡಿ ಬಂಡಿ ರೀತಿಯಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಗರೀಬಿ ಹಠಾವನ್ನ ಕಾರ್ಯಕ್ರಮ ತಂದು ಬಡತನ ನಿರ್ಮೂಲನೆ ಮಾಡಿ ಈ ದೇಶಕ್ಕೆ ಒಂದು ಭದ್ರ ಬುನಾದಿಯಾದ ಸರ್ಕಾರವನ್ನು ಇನ್ನು ಹಾಗೇನೆ ಆನಂದ್ ಸಿಂಗ್ ಇದಕ್ಕೂ ಮುನ್ನ ನಮ್ಮ ಪ್ರತಿನಿಧಿ ಜೊತೆ ಮಾತನಾಡಿದ್ರು. ಏನಂತ ಹೇಳಿದ್ರು ಕೇಳೋಣ ಬನ್ನಿ. ಇದೀಗ ನಮ್ಮ ಜೊತೆಗೆ ಬಿಜೆಪಿ ಅಭ್ಯರ್ಥಿ ಆನಂದ್ ಸಿಂಗ್ ಅವರಿದ್ದಾರೆ. ಅವರು ಯಾವ ರೀತಿಯಾದಂತ ಅಂತಿಮ ಪೂರ್ವ ಸಿದ್ಧತೆಗಳು ಮಾಡ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸರ್, ಮೊದಲನೇದಾಗಿ ನಾಮಪತ್ರ ಕೊನೆ ದಿನ ನೀವು ನಾಮಪತ್ರ ಸಲ್ಲಿಸ್ತಾ ಇದ್ದೀರಿ, ಹೇಗಿದೆ ಸರ್ ಪೂರ್ವ ಸಿದ್ಧತೆ? ನೋಡಿ, ನಾವು ಇದು 4ನೇ ಬಾರಿ ನಾವು ಚುನಾವಣೆಯನ್ನ ಸ್ಪರ್ಧೆ ಮಾಡ್ತಾ ಇದೀವಿ. ನಾವು ತಾಂತ್ರಿಕವಾಗಿ ಪ್ರತಿಯೊಂದು ವಿಷಯಗಳು ಯಾವ ರೀತಿ ನಾವು ನಾಮಪತ್ರ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಬಹಳಷ್ಟು ವಿವರವಾಗಿ ನಮ್ಮಂತ ಇರತಕ್ಕಂಥ ಕಾರ್ಯಕರ್ತರಿಗೆ ಬಹಳಷ್ಟು ವಿಚಾರಗಳು ಗೊತ್ತಿರತಕ್ಕಂಥ ವಿಷಯ. ಕಳೆದ 4 ದಿನಗಳಿಂದ ಸರ್ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಗೊಂದಲಗಳು, ಪಕ್ಷೇತರ ಅಭ್ಯರ್ಥಿ ಬಂಡಾಯ ಅಭ್ಯರ್ಥಿಯಾಗಿ ನಿಲ್ತೀನಿ ಅಂತ ಹೇಳಿದ್ರು, ಇವೆಲ್ಲವೂ ಕೂಡ ಶಮನ ಆಗಿದಾವೆ ಸರ್. ಇವತ್ತು ಬೆಳಗ್ಗೆನೂ ಕೂಡ ತಾವು ಎಲ್ಲ ನಾಯಕರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡಿದ್ರು. ಖಂಡಿತವಾಗ್ಲೂ ನಾವು ಅನ್ಕೊಂಡಷ್ಟು ಇಲ್ಲಿ ವ್ಯತ್ಯಾಸಗಳು ಇಲ್ಲ. ಕೆಲವು ವಿಚಾರಗಳು, ಕೆಲವು ಅನಿಸಿಕೆಗಳು ಅವರು ಹೇಳೋದಕ್ಕೆ ಇದು ಸಮಯ. ಇನ್ನು ವಿಜಯನಗರ ಜಿಲ್ಲೆ ವಿಚಾರವಾಗಿ ಮನಸ್ತಾಪಗಳಿದ್ವು ರೆಡ್ಡಿ ಸಹೋದರು ಮತ್ತು ರಾಮುಲವ್ರ ಮಧ್ಯೆ ಅಂತ ಹೇಳಿ. ಈಗ ನಿನ್ನೆ ಬಂದು ಅವರು ಕೂಡ ಬಂಡಾಯ ಶಮನ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಇವೆಲ್ಲವೂ ಕೂಡ ಸೆಟ್ರೇಟ್ ಆಗಿದೆ ಸರ್. ನೋಡಿ, ಯಾವುದೇ ವಿಚಾರಗಳಿದ್ರೇನು ಜಿಲ್ಲೆಯ ವಿಷಯ ನಾನು ಹೇಳಿದ್ದೀನಿ ಈಗಾಗಲೇ. ಯಾಕಂದ್ರೆ ಜಿಲ್ಲೆಯ ಬಗ್ಗೆ ನಾನು ಏನು ಈ ಸಮಯದಲ್ಲಿ ನಾನು ಚರ್ಚೆ ಮಾಡಲ್ಲ. ಆದರೆ ಜಿಲ್ಲೆಯ ಆಗಬಾರ್ದು ಅಂಥೇಳಿ ಸೋಮಶೇಖರ್ ರೆಡ್ಡಿ ಒಬ್ಬರೇ ಹೇಳಿರೋದು. ಆದರೆ ಎಲ್ಲ ಬೇರೆ 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 ಶಾಸಕರು ತಮ್ಮದೇ ಆದಂಥ ಅಭಿಪ್ರಾಯ ಕೊಟ್ಟಿದ್ದಾರೆ. ಆ ಅಭಿಪ್ರಾಯಗಳನ್ನ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾನು ಚುನಾವಣೆ ಆದಮೇಲೆ ಆ ಅಭಿಪ್ರಾಯಗಳ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ರೆ ಏನು ನಾವು ಮಾಡ್ತೀವಿ ಅಂತ ಏನು ಅವರು ಹೇಳಿಲ್ಲ. ಈಗಾಗಲೇ ಬಂಪರ್ ಬಹುಮಾನದ ರೀತಿ ಅನುದಾನಗಳು ಬಂದಿದ್ದಾವೆ. ಇನ್ನು ನೆಕ್ಸ್ಟ್ ಏನಾದರೂ ಎಲ್ಲವೂ ಕೂಡ ಸಕ್ಸಸ್ ಆಯಿತು ಅಂದರೆ ವಿಜಯನಗರ ಜಿಲ್ಲೆ ಆಗುತ್ತೆ, ಜೊತೆಗೆ ಆಶ್ಚರ್ಯಕರಿ ಅನುದಾನಗಳು ಬರ್ತದ. ಏನು ಸರ್? ಖಂಡಿತ. ನೋಡ್ರಿ, ವಿಜಯನಗರ ಇತಿಹಾಸ ನಿಮಗೆ ನಮ್ಗಿಂತ ಪೂರ್ವಜನಿಕರಿಗೂ ಸಾವಿರಾರು ವರ್ಷಗಳಿಂದ ಇರತಕ್ಕಂಥ ಇತಿಹಾಸ, ಮತ್ತೆ ಇನ್ನೂ 1000 ವರ್ಷ ಬದುಕಿರ್ತಕ್ಕಂಥ, ಯಾಕಂದ್ರೆ ಇದು ಜೀವಂತವಾದಂಥ ಇತಿಹಾಸ. ಇದು ಎಲ್ಲೋ ಪುಸ್ತಕದಲ್ಲಿ ಬರೆದಿಟ್ಟಿರ್ತಕ್ಕಂಥ ಇತಿಹಾಸ ಅಲ್ಲ. ಇವತ್ತು ಹಂಪಿ ಜೀವಂತವಾಗಿರೋದು. ಅಂತ ಇತಿಹಾಸಕ್ಕೆ ವಿಜಯನಗರ ಜಿಲ್ಲೆ ಮಾಡ್ತಾರೆ ಅನ್ನೋದಲ್ಲ. ನಿಮ್ಮ ಕೈಯಲ್ಲಿ ಯಾರೂ ಇಲ್ಲ. ಆ ಪರಮಾತ್ಮ ವಿರೂಪಾಕ್ಷ ತನ್ನ ಜಿಲ್ಲೆ ತನ್ನ ಹೆಸರು ಮಾಡ್ಕೊಳ್ತಾನೆ ಅನ್ನೋದು ವಿಶ್ವಾಸ ಇದೆ. ಯಾರ್ಯಾರು ಇದಕ್ಕೆ ವಿರೋಧ ಮಾಡಿದ್ದಾರೆ ಅಂಥವ್ರು ಮನಸ್ಸು ಒಲಿಸ್ತಾನೆ ಆ ವಿರೂಪಾಕ್ಷ ಮತ್ತು ತಾಯಿ ಭುವನೇಶ್ವರಿ ಅಂತ ಹೇಳಿ ನನಗೆ ನಂಬಿಕೆ ಇದೆ. ಇದು ಆನಂದ್ ಸಿಂಗ್ ಅವರ ಮಾತು. ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ದಿವಾಕರ್ ರೆಡ್ಡಿ ಜೊತೆ ಶರಣು.